ಲೋಕ ಕಲ್ಯಾಣವನ್ನು ಕೋರಿ ಶಿವನು ಪಾರ್ವತಿ ಪರಿಣಯಕ್ಕೆ ವರನಾದನು ಶಿವನು ಮೇಲ ಶಿವನು. ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಮ್ಮನವರ ಒಂದು ದಿವ್ಯ ದರ್ಶನ ನಾಡಿನ ಜನತೆಗೆ 31 ಜಿಲ್ಲೆಗೂ ತೋರಿಸುವಂಥ ಒಂದು ದಿವ್ಯ ಕಾರ್ಯಕ್ರಮ. ಇದಕ್ಕೆ ನಮಗೆ ಪೂಜಾ ಗುರುಗಳು ಮಂಗಳೂರು ಭಾಗದ ಗುರುಗಳು ಬಂದಿದ್ದಾರೆ, ಮತ್ತು ಎಲ್ಲ ಗುರುಗಳಿದ್ದಾರೆ. ಈಗ ಇದನ್ನು ನಾಡಿನ ಜನತೆಗೆ ಲೈವ್ ಮುಖಾಂತರ ತೋರಿಸುವಂಥ ಒಂದು ಕಾರ್ಯಕ್ರಮ ಮತ್ತು ಅಮ್ಮನವರಿಂದ ಒಂದು ಹಿತ ನುಡಿಗಳು ಮತ್ತು ನಾಡಿನ ಜನತೆಗೆ ಮಹಾಶಿವರಾತ್ರಿ ಏನು ವಿಶೇಷತೆ ಅನ್ನೋದ ಒಂದು ಮಾರ್ಗದರ್ಶನದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಮಹಾಶಿವರಾತ್ರಿ ಇದೆ ಮತ್ತು ರಾತ್ರಿನೂ ಜಾಗರಣೆ ಇದೆಲ್ಲ ನಡೆದಿದೆ. ಈಗ ಅದರದ ಒಂದು ವಿಶೇಷತೆ ತಿಳಿಸೋ ಎಲ್ಲ ಭಕ್ತರೊಂದವರಿಗೆ ದೇವರು ಒಳ್ಳೇದು ಮಾಡಲಿ, ಆ ಶಿವನ ಆಶೀರ್ವಾದ ಎಲ್ರಿಗೂ ಸಿಗಲಿ. ನಾವು ಸ್ವಾಮಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನದ ಕ್ಷೇತ್ರದಲ್ಲಿ ಯಾಕೆ ನಾವು ಶಿವರಾತ್ರಿ ದಿನ ಮಾಡ್ತೀವಿ ಅಂತ ಅಂದರೆ, ಆ ಶಿವನ ಒಲಿಸ್ಕೋಬೇಕಾದ್ರೆ ಅಭಿಷೇಕ ಪ್ರಿಯ ಶಿವ ಬಂದು ಅಭಿಷೇಕ ಪ್ರಿಯ. ಅವನಿಗೆ ನಾವು ಎಷ್ಟು ಅಭಿಷೇಕ ಮಾಡ್ತೀವಿ ಶಿವನಿಗೆ, ಅದರಿಂದ ನಾವು ಬೆಳಗ್ಗೆಯಿಂದ ಪ್ರಾರಂಭ ಮಾಡಿ ಇವತ್ತಿನ ಬೆಳಗಿನ ಜಾವವರೆಗೂ ಅಭಿಷೇಕ ಇತ್ತು, ಸ್ವಾಮಿಗೆ ರುದ್ರಾಭಿಷೇಕ ಇತ್ತು. ಅದಾದ ನಂತರ ನಾವು ಅವ್ರನ್ನ ಭಕ್ತಿಗೀತೆಗಳ ಮುಖಾಂತರ ಒಂದು ಭಕ್ತಿ ಸಮರ್ಪಣೆಯನ್ನು ಮಾಡಿದ್ವಿ. ಇದರಿಂದ ನಾವು ಉತ್ಸವಗಳನ್ನ ಮಾಡಿದ್ದು. ಇದೆಲ್ಲ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ. ಮತ್ತು ನಮ್ಮ ತಾರಾಪೀಠ, ಕಲ್ಕತ್ತಾ ತಾರಾಪೀಠದಿಂದ ನಮ್ಮ ಗಣೇಶ್ ಅಗೋರಿ ಅವ್ರು ಬಂದಿದ್ದಾರೆ. ಮತ್ತು ಮಂಗಳೂರು ಕೊರಗಜ್ಜ ಸಾನ್ನಿಧ್ಯದಿಂದ ಸುವರ್ಣ ಅವರು ಬಂದಿದ್ದಾರೆ. ಮತ್ತು ಬೆಳಗಾವಿಯಿಂದ ದುರ್ಗಾದೇವಿ ಸಾನ್ನಿಧ್ಯ ದುರ್ಗಾದೇವಿಯವರು ಬಂದಿದ್ದಾರೆ. ಗುಣೇಶ್ವರ ಸ್ವಾಮಿಯವರು ಬಂದಿದ್ದಾರೆ. ನಮ್ಮ ರಾಜಕೀಯ ಮುಖಂಡರುಗಳು ಚಂದ್ರಶೇಖರ್ ಅಂತ ಅವರು ಚಂದ್ರಶೇಖರ್ ಸರ್ ಬಂದಿದ್ದಾರೆ. ಬೆಳಗಾವಿಯಿಂದ ಅವರು ಎಲ್ಲರೂ ಈಗ ನಮ್ಮ ಮರಳವಾಡಿಯಿಂದ ನಮ್ಮ ಇವರು ಬಂದಿದ್ದಾರೆ, ಮಹದೇಶ್ ಅವರು. ಬೇಗ ಆಶೀರ್ವಾದಕ್ಕೆ ಎಲ್ಲರೂ ಸಹ ಒಳಗಾಗಿದ್ದಾರೆ. ದೇವರು ಎಲ್ರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ಈ ತ್ರಯಂಬಕೇಶ್ವರ ಸ್ವಾಮಿ ಶಿವರಾತ್ರಿ ಹಬ್ಬದಲ್ಲಿ ಜಾಗರಣೆ ಇರ್ತಾರೆ. ಜಾಗರಣೆ ಮಾಡೋದರಿಂದ ಒಂದು ಪ್ರತಿಫಲಗಳು ಏನು ಸಿಗುತ್ತೆ? ಈಗ ಸ್ವಾಮಿಗೆ ಇತಿಹಾಸದ ಪ್ರಕಾರ ಬೇಡರ ಕಣ್ಣಪ್ಪ ಇವರೆಲ್ಲರೂ ರಾತ್ರಿ ಸ್ವಾಮಿಗೆ ಪೂಜೆ ಮಾಡಿ ಅವನ್ನ ಒಲಿಸ್ಕೊಂಡಿದ್ದು ಅಂತ ಇದೆ ಇತಿಹಾಸ. ಯಾಕೆ ಅಂತಂದರೆ ಶಿವನ ಸಂಚಾರ ಇರೋದು ರಾತ್ರಿ. ಆ ಶಿವನ ಒಂದು ಸಂಚಾರದಲ್ಲಿ ಅವರು ಈ ಲೋಕಾರ್ಪಣೆ ಮಾಡೋದು ಶಿವರಾತ್ರಿ ದಿನ ಅವರು ಲೋಕಾರ್ಪಣೆಗೆ ಬರ್ತಾರೆ. ವಿಶೇಷವಾಗಿ ಅವತ್ತು ಅವರು ಭೂಮಿಗೆ ಇಳಿತಾರೆ ಅನ್ನೋದು. ನಾನು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ. ನಾವು ಒಂದು ಜಾಗದಲ್ಲಿ ಜ್ಯೋತಿ ಬಂದು ಒಂದು ಕ್ಷೇತ್ರದಲ್ಲೂ ಸಹ ಜ್ಯೋತಿ ಬಂದು ದರ್ಶನ ಮಾಡುತ್ತೆ. ಇದು ಶಿವರಾತ್ರಿ ಅಂತಂದರೆ ರಾತ್ರಿ ದಿನ ಶಿವನ ಪೂಜೆ ಮಾಡೋದ್ರಿಂದ, ಶಿವನ ಸಂಚಾರ ರಾತ್ರಿ ಇರೋದ್ರಿಂದ ಎಲ್ರಿಗೂ ಸಹ ಸ್ವಾಮಿ ಅವತ್ತು ವರ್ಷಕ್ಕೆ ನಂಬಿಕೆ ಇದೆ, ಅದು ಸಿಕ್ಕೇ ಸಿಗುತ್ತೆ ಎಲ್ರಿಗೂ. ಅದರಿಂದ ನಾವು ಶಿವರಾತ್ರಿ ವಿಶೇಷವಾಗಿ ಈ ಶಿವರಾತ್ರಿ ಪ್ರಯುಕ್ತ ನಾಡಿನ ಜನತೆಗೆ ಒಂದು ಶುಭ ಸಂದೇಶ ಒಂದು ಸಿಕ್ಕಿದೆ. ಈಗ ಆಗ ಏನು ಮಾಡ್ತಾರೆ, ಅವರು ಎಷ್ಟೇ ಬ್ಯುಸಿಯಾಗಿರಲಿ ಏನೇ ಇರಲಿ ಭಗವಂತನಿಗೋಸ್ಕರ ಮತ್ತು ಆತನ ಒಂದು ಸ್ಮರಣೆಗೋಸ್ಕರ ಒಂದು 10ರಿಂದ 20 ನಿಮಿಷನಾದರೂ ಇಟ್ಟು ಆತನ ಧ್ಯಾನ ಮಾಡಿ ಈ ಒಂದು ಸನಾತನ ಧರ್ಮದಲ್ಲಿ ನಾವು ಗರ್ಭಗುಡಿ ನೋಡ್ಬೋದು. ಆದರೆ ನಮಗೆ ನಿಜ ರೂಪದಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರೋದು ಇದನ್ನು ಒಂದು ವಿಶೇಷವಾಗಿ ನಿಮಗೆಲ್ಲ ಒಂದು ಅದೃಷ್ಟ ಅಂತೀವಿ. ಈಗ ಅಮ್ಮ ಅಗೋರಿ ಅಮ್ಮನವರೇ ನಿಮಗೆ ನೇರವಾಗಿ ದರ್ಶಿಸ್ತಾರೆ.
ಅಭಿವೃದ್ಧಿಗೋಸ್ಕರ ಶ್ರಮಪಟ್ಟು ತಾನೇ ಯಾರೂ ಸಹಾಯ ಮಾಡಲ್ಲ ಅವ್ರಿಗೆ, ಅವರೇ ಸ್ವಂತ ಒಂದು ಇದರಿಂದ ಓಡಾಡಿಕೊಂಡು ಮಾಡ್ತಿದ್ದಾರೆ. ಒಂದು ಆಯಸ್ಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇದ್ದೀವಿ. ವಿಶೇಷವಾಗಿ ಸ್ನೇಹಿತರೆ, ನಮಗೆ ಇಷ್ಟು ವರ್ಷ 18 ಅವರೇ ನಮಗೆ ಒಂದು ಶಕ್ತಿ, ಆ ಶಕ್ತಿ ಅವರು ನಮ್ಮ ಹಿಂದೆ ಬೆನ್ನಿಂದ ಇರ್ತಾರೆ. ನಮಗೆ ಯಾವುದೇ ಒಂದು ಪ್ರತಿಯೊಂದು ಜಿಲ್ಲೆ ತಾಲೂಕು ಹೋಗಿ ಮಟ್ಟ ಹೋದ್ರೂ ಆ ಶಕ್ತಿ ನನಗೆ ಒಂದು ಅಗೋಚರ ಶಕ್ತಿ ರೂಪದಲ್ಲಿ ಅಮ್ಮನವ್ರ ಮುಖಾಂತರ, ಅಮ್ಮನವ್ರನ್ನ ಭೇಟಿ ಮಾಡೋದಾಗಿಂದ ಇವತ್ತವರೆಗೂ ನನಗಾಗಿರೋ ಅನುಭವ. ಅಮ್ಮ ನನ್ನ ಜೊತೆಲೇ ಇದ್ದಾರೆ. ನಾನು ಎಷ್ಟೆಷ್ಟೋ ಕಿಲೋಮೀಟ್ರ್ ಒಬ್ಬೊಬ್ಬನೇ ಓಡಾಡ್ತೀನಿ. ಅದಕ್ಕೆಲ್ಲ ಅಮ್ಮನ ಆಶೀರ್ವಾದ ಇದೆ. ಮತ್ತು ಈ ಮಟ್ಟಕ್ಕೆ ಒಂದು ಸ್ಟೆಪ್ ಬರಬೇಕಾದ್ರೂ ಅಮ್ಮ ನಮ್ಗೆ ಆಶೀರ್ವಾದ ಇದೆ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಅಮ್ಮನವರ ಭೇಟಿ ಮಾಡಿ ಒಂದು ನೇರ ದರ್ಶನ ಭಾಗದ ವತಿಯಿಂದ ತಮ್ಮ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಕಾಡಬೇರುವ ಗೋರಕ್ಷಣಾ ಸಂರಕ್ಷಣಾ ಕೇಂದ್ರ ಒಂದು ಇದು ಆಶ್ರಮವನ್ನು ಓಪನ್ ಮಾಡ್ತಾ ಇದ್ದಾರೆ. ದಯಮಾಡಿ ಒಂದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲರೂ ಸಂಪೂರ್ಣ ಸಹಕಾರ ಕೊಡಬೇಕು. ಮತ್ತು ಡಿಸ್ಪ್ಲೇ ಮೇಲೆ ಈ ಸ್ಕ್ಯಾನರ್ನ ಹಾಕ್ತೀನಿ. ಇದೇ ತಿಂಗಳಲ್ಲಿ 22ನೇ ತಾರೀಕು ಭಾನುವಾರ ಓಪನ್ ಆಗ್ತಾ ಇದೆ. ಇದಕ್ಕೆ ಪೂರ್ಣ ಸಹಕಾರ ಮತ್ತು ಆ ಜಾಗಕ್ಕೆ ಬಂದು ಅಮ್ಮನವರ ಒಂದು ಆಶೀರ್ವಾದ ಪಡ್ಕೋಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಕೇಳ್ಕೊತಾ ಇದ್ದೀನಿ.